ಬಜ್ಜೆ ಬೇರಿನ ಉಪಯೋಗಗಳು ಮತ್ತು ಮಾಹಿತಿ. ಬಜ್ಜೆ ಬೇರು ಎಂದರೆ ಸಾಮಾನ್ಯವಾಗಿ ಅಕೋರುಸ್ ಕಾಲಮುಸ್ ಅಥವಾ ವಚ ಎಂಬ ಔಷಧೀಯ ಸಸ್ಯದ ಬೇರು. ಇದು ಆಯುರ್ವೇದದಲ್ಲಿ ಬಹಳ ಮಹತ್ವ ಹೊಂದಿದೆ. ಬಜ್ಜೆ ಬೇರು ಆಯುರ್ವೇದದಲ್ಲಿ ಪ್ರಮುಖ ಔಷಧೀಯ ಮೂಲಿಕೆಯಾಗಿದ್ದು, ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಿಸಲು, ತೊದಲು ಮಾತು ಸರಿಪಡಿಸಲು, ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ಹೊಟ್ಟೆಯುಬ್ಬರ ಕಡಿಮೆ ಮಾಡಲು ಬಳಸಲಾಗುತ್ತದೆ. ಇದು ಉರಿಯೂತದ ಗುಣಗಳನ್ನು ಹೊಂದಿದ್ದು, ನೋವು ನಿವಾರಣೆ, ಕೀಟನಾಶಕವಾಗಿ ಮತ್ತು ನರಮಂಡಲದ ದೌರ್ಬಲ್ಯ ನಿವಾರಣೆಗೆ ಸಹಕಾರಿಯಾಗಿದೆ. ಬಜ್ಜೆಯ ಪ್ರಮುಖ ಆರೋಗ್ಯ ಉಪಯೋಗಗಳು: ಮಕ್ಕಳಲ್ಲಿ ನೆನಪಿನ ಶಕ್ತಿ ಮತ್ತು ಮಾತು. ಬಜ್ಜೆ ಬೇರನ್ನು ತೇಯ್ದು ಜೇನುತುಪ್ಪದೊಂದಿಗೆ ಬೆರೆಸಿ ನಿತ್ರೆಸಿ ನಿತ್ಯ ನೀಡುವುದರಿಂದ ಮಕ್ಕಳ ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಹೆಚ್ಚುತ್ತದೆ ಮತ್ತು ತೊದಲು ಮಾತು ಸ್ಪಷ್ಟವಾಗುತ್ತದೆ. ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ಅಜೀರ್ಣ ಮತ್ತು ಬೇಧಿಯಂತಹ ಸಮಸ್ಯೆಗಳಿಗೆ ಬಜ್ಜೆ ಪುಡಿಯನ್ನು ಬಳಸಲಾಗುತ್ತದೆ. ಉರಿಯೂತ ನಿವಾರಕ: ಬಜ್ಜೆಯನ್ನು ತೇಯ್ದು ನೋವು ಅಥವಾ ಊತವಿರುವ ಜಾಗಕ್ಕೆ ಹಚ್ಚಿದರೆ ಸಂಧಿವಾತದ ನೋವು ಕಡಿಮೆಯಾಗುತ್ತದೆ. ನರಮಂಡಲಕ್ಕೆ ಉತ್ತಮ. ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು, ಮಾನಸಿಕ ಆರೋಗ್ಯ ಸುಧಾರಿಸಲು ಇದನ್ನು ಬಳಸಲಾಗುತ್ತದೆ. ಚರ್ಮ ಮತ್ತು ಕೂದಲು: ಬಜೆ ಪುಡಿಯನ್ನು ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಚ್ಚುವುದರಿಂದ ತಲೆಯ ಹೇನು ನಿವಾರಣೆಯಾಗುತ್ತದೆ ಮತ್ತು ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಬಳಸುವ ವಿಧಾನಗಳು: ಪುಡಿನ್ನು ಸ್ವಲ್ಪ ಪ್ರಮಾಣದಲ್ಲಿ ಜೇನು ಜೊತೆ ಸೇವಿಸಬಹುದು. ಬೇರುಗಳನ್ನು ಕುದಿಸಿ ಕಷಾಯ ಮಾಡಿ ಕುಡಿಯಬಹುದು. ತಲೆನೋವು, ಜ್ವರಕ್ಕೆ ಪೇಸ್ಟ್ ಮಾಡಿ ಹಚ್ಚಬಹುದು. ಮಕ್ಕಳು ಅತಿ ಚಿಕ್ಕ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು. ಎಚ್ಚರಿಕೆ: ಬಜೆಯನ್ನು ಅತಿಯಾಗಿ ಸೇವಿಸುವುದರಿಂದ ಪಿತ್ತ ಹೆಚ್ಚಾಗಬಹುದು ಮತ್ತು ಕೆಲವು ಲೈಂಗಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಪರಿಣತರು ಎಚ್ಚರಿಸುತ್ತಾರೆ. ಇದನ್ನು ಸಾಮಾನ್ಯವಾಗಿ ಹಾಲಿನೊಂದಿಗೆ ಅಥವಾ ಜೇನುತುಪ್ಪದೊಂದಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗುತ್ತದೆ. ಹೆಚ್ಚು ಪ್ರಮಾಣದಲ್ಲಿ ಬಳಸಬಾರದು. ವಿಷಕಾರಿ ಆಗಬಹುದು. ಗರ್ಭಿಣಿಯರು ಮತ್ತು ಮಕ್ಕಳಿಗೆ ವೈದ್ಯರ ಸಲಹೆ ಅಗತ್ಯ. ದೀರ್ಘಕಾಲ ಬಳಕೆ ತಪ್ಪಿಸಬೇಕು. ಬಜ್ಜೆ ಬೇರು ಆಯುರ್ವೇದದಲ್ಲಿ ಒಂದು ಶಕ್ತಿಯುತ ಔಷಧಿ. ಆದರೆ ಸರಿಯಾದ ಪ್ರಮಾಣ ಮತ್ತು ವಿಧಾನದಲ್ಲಿ ಬಳಸಿದರೆ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ.